ನೀವು ಅಲ್ಲಿ ಇದ್ದಿದ್ರೆ ಲಕ್ಷ್ಮಿ ಅಮ್ಮನ ಖುಷಿ ನೋಡಿ ನೀವು ಅವ್ರನ್ನ ಕ್ಷಮಿಸ್ಬಿಡ್ತಿದ್ರಿ ಮಾವ. ಕ್ಷಮಿಸೋದ? ಅದು ಸಾಧ್ಯನೇ ಇಲ್ಲ. ನನ್ನ ಜೀವನದ ಖುಷಿನ ಕಿತ್ಕೊಂಡೋಳು ಅವಳು. ಅವಳ ಖುಷಿನ ನಾನು ಯಾಕೆ ನೋಡಬೇಕು? ಮಾವ, ನಿಮ್ಮ ತಂಗಿ ಮೇಲೆ ನಿಮ್ಗೆ ಕೋಪ ಇರ್ಬೋದು, ನಿಮ್ಗೆ ಅವ್ರಂದರೆ ಇಷ್ಟ ಇಲ್ಲದೆ ಇರ್ಬೋದು, ಆದರೆ ಜಯಂತ್ ಅವ್ರಂದ್ರೆ ಇಷ್ಟ ಇಲ್ವಾ? ಜಯಂತ್ ಅವರು ನಮ್ಮ ಮನೆಗೆ ಬಂದಾಗ ಅವ್ರ ಹೆಂಡತಿ ತೀರೋಗಿದ್ದಾರೆ ಅಂದಾಗ ನೀವು ಅವ್ರಿಗೆ ಎಷ್ಟು ಸಾಂತ್ವನ ಹೇಳಿದ್ರಿ, ಅದೆಲ್ಲ ನೆನಪಿಲ್ವಾ ಮಾವ? ಹಾಗೇನೆ ಜಾನ್ವಿ ಸತ್ತೋಗಿದ್ದಾಳೆ ಅಂತ ಅವ್ರ ಮನೆಯವರು ತುಂಬ ನೋವು ಪಡ್ತಿದ್ರು ಅಪ್ಪ. ಅದು ನಿಮ್ಗೆ ಅರ್ಥ ಆಗುತ್ತೆ ಅಲ್ವಾ? ಹೆತ್ತ ಮಕ್ಕಳು ಹೆತ್ತವ್ರ ಮುಂದೆ ಸತ್ತೋದಾಗ ಆ ನೋವು ಹೇಗಿರುತ್ತೆ ಅನ್ನೋದನ್ನು ನಾನು ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ ಅಲ್ವಾ? ನಾನು ಯಾವಾಗಲೂ ಅತ್ತೆನೇ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತೀನಿ ಅಂತ ನಿಮಗೆ ನನ್ನ ಮೇಲೆ ಕೋಪ ಇದೆ, ನನಗದು ಅರ್ಥ ಆಗುತ್ತೆ. ಆದರೆ ಅತ್ತೆ ನೀವು ಅಂದ್ಕೊಂಡಷ್ಟು ಕೆಟ್ಟವ್ರಲ್ಲ ಅಪ್ಪ. ನಮ್ಮ ಅಣ್ಣ ನನ್ನ ಒಂದೇ ಒಂದ್ಸಲಿ ಕ್ಷಮಿಸ್ಬಿಟ್ರೆ ಸಾಕು ಅಂತ ಕಾಯ್ತಾ ಇದ್ದಾರೆ. ಅಷ್ಟು ಒಳ್ಳೆ ಮನುಷ್ಯರವ್ರನ್ನ ನೋಯಿಸೋದು ತಪ್ಪಲ್ವಾ ಅಪ್ಪ? ತಾನು ಯಾರನ್ನ ಹೇಗೆ ನೋಡ್ಕೋಬೇಕು, ಯಾರನ್ನ ಎಲ್ಲಿಡಬೇಕು ಅನ್ನೋದನ್ನ ಇವನಿಂದ ಕಲಿಯೋ ಅವಶ್ಯಕತೆ ನನಗಿಲ್ಲ. ಇವನಿಗೂ ಒಬ್ಳು ತಂಗಿ ಇದ್ದು ಅವಳು ಹೀಗೆ ಮಾಡಿದ್ದಿದ್ರೆ ಇವನೇನು ಮಾಡ್ತಿದ್ದ ಕೇಳು? ಖಂಡಿತವಾಗ್ಲೂ ನನ್ನ ತಂಗಿನ ನಾನು ದೂರ ಮಾಡ್ಕೋತಿರ್ಲಿಲ್ಲ ಅಪ್ಪ. ನನ್ನ ತಂಗಿ ಯಾಕೆ ಹೀಗೆ ಮಾಡಿದ್ಲು, ಏನು ತಪ್ಪಾಗಿತ್ತು, ಅದಕ್ಕೇನು ಪರಿಹಾರ ಅಂತ ಹುಡುಕ್ತಿದ್ದೆ ಅಪ್ಪ. ಎಲ್ರಿಗೂ ಅಣ್ಣ ಅನ್ನೋ ಸ್ಥಾನ ಸಿಗಲ್ಲ. ಅದು ಸಿಕ್ಕಾಗ ಅದನ್ನು ಕಾಪಾಡ್ಕೊಂಡು ಹೋಗಬೇಕು. ನೀವು ಮಾತಾಡ್ತಿರೋದು ನೋಡಿದ್ರೆ ನೀವು ಜಯಂತ್ ಮನೆಗೆ ಹೋಗಿಲ್ಲ, ನನ್ನ ವಿರೋಧಿ ಮನೆಗೆ ಹೋಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಇಲ್ಲ ಮಾವ, ನಾವು ಹೋಗಿದ್ದು ಜಯಂತ್ ಅವ್ರ ಮನೆಗೇನೆ. ಜಯಂತ್ ಅವರು ಜಾನ್ವಿ ನಮ್ಮನೇಲೇ ಇದ್ದಿದ್ದು ಅಂತ ಕೇಳಿದಾಗ ತುಂಬಾ ಖುಷಿಪಟ್ರು, ನಿಮ್ಮನ್ನು ತುಂಬಾ ಹೊಗಳ್ತಿದ್ರು, ನಿಮಗೆ ಮನೆಗೆ ಬಂದು ಥ್ಯಾಂಕ್ಸ್ ಹೇಳ್ತೀನಿ ಅಂತ ಕೂಡ ಹೇಳಿದ್ರು. ನನಗೆ ಯಾರೂ ಯಾವ ಥ್ಯಾಂಕ್ಸು ಹೇಳೋದು ಬೇಕಾಗಿಲ್ಲ. ಅಲ್ಲ, ಅವಳು ಜಯಂತ್ ಅವ್ರ ಹೆಂಡತಿ ಅಂದಮೇಲೆ ನಾನೊಬ್ಳು ಅನಾಥೆ, ನನಗೆ ಯಾರೂ ಇಲ್ಲ ಅಂತ ಯಾಕೆ ನಾಟಕ ಆಡಬೇಕಾಗಿತ್ತು? ಜಯಂತ್ ಅವರು ನಮ್ಮ ಮನೆಗೆಲ್ಲ ಬರ್ತಾ ಇದ್ರಲ್ಲ, ಆಗ ನಾನು ಅವ್ರ ಹೆಂಡತಿ ಅಂತ ಅವ್ರ ಜೊತೆ ಯಾಕೆ ಹೋಗಲಿಲ್ಲ? ಅಲ್ಲ ಮಾವ, ನಿಮ್ಗೆ ಅವ್ರು ಸಿಕ್ಕಿದಾಗ ಅವ್ರಿಗಿದೆಲ್ಲ ನೆನಪಿರ್ಲಿಲ್ಲ ಅನ್ಸುತ್ತೆ. ಓಹೋ, ಹಾಗಾದ್ರೆ ನಿಮಗೆ ಅವಳು ನನ್ನ ತಂಗಿ ಮಗಳು ಅಂತ ಗೊತ್ತಾದ್ಮೇಲೆ ರಾತ್ರಿ ನೆನಪಾಗ್ಬಿಡ್ತಾ? ಈ ನಾಟಕನೇ ನಾನು ಬೇಡ ಅಂತ ಹೇಳ್ತಿರೋದು. ಅವಳು ಯಾರ ಮಗಳು ಅಂತ ಗೊತ್ತಾದ್ಮೇಲೆ ನಾನು ಅವಳನ್ನು ನಂಬ್ತೀನಿ ಅಂತ ಅನ್ಕೊಂಡಿದ್ದೀರಾ? ನಿಮ್ಮನ್ನು ಹ್ಯಾಮಾರ್ಸಂಗೆ ನನ್ನನ್ನು ಹ್ಯಾಮಾರ್ಸಕ್ಕಾಗಲ್ಲ. ಅಮ್ಮ ನನಗೆ ಮೋಸ ಮಾಡಿದ್ಲು, ಮಗಳು ಜಯಂತ್ ಅವ್ರಿಗೆ ಮೋಸ ಮಾಡಿದ್ಲು. ಅಮ್ಮನ ಬುದ್ಧಿನೇ ರಕ್ತದಲ್ಲೂ ಬಂದ್ಬಿಟ್ಟಿದೆ. ಇನ್ನು ಅವಳ ಬಗ್ಗೆ ಯಾರೂ ಈ ಮನೆಯಲ್ಲಿ ಮಾತಾಡಬಾರ್ದು ಅಷ್ಟೇ. ವಿಶ್ವ, ಮಾವನ್ ಹೇಗೋ ಬದಲಾಯಿಸೋದು? ನಾವೇನು ಬದಲಾಯಿಸೋದಕ್ಕಾಗಲ್ಲ ತನು. ಆ ಕಾಲನೇ ಎಲ್ಲ ಬದಲಾಯಿಸ್ಬೇಕು. ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಕಾಯ್ಬೇಕಷ್ಟೆ. ಪ್ರದೀಪ, ಬಸ್ ಇವ್ರ ಕೈ ಕಟ್ಟಾಕ್ಸು. ಏಯ್ ಕಟಾಕ್ರ. ಬಸ್, ಇವ್ರು ನಮ್ಮ ಕೈಯಿಂದ ತಪ್ಪಿಸ್ಕೊಂಡು ಅಂದ್ಕೊಂಡಿವಿ, ಆದರೆ ಹೇಗೋ ನಿಮ್ಮ ಕೈಯಲ್ಲಿ ಸಿಕ್ಕಾಕೊಂಡ್ರಲ್ಲ. ನೋವಾಗ್ತಾ ಇದೆಯಾ? ನೀನು ಸರಿಯಾಗಿದ್ದಿದ್ರೆ ಜಯಂತ ಹಿಂಗೆ ಯಾಕೆ ಮಾಡ್ತಾ ಇದ್ದ?
ಎಷ್ಟು ವರ್ಷ ಆಯಿತು ಜಯಂತ ನಿನ್ನನ್ನು ಸುರಕ್ಷಿತವಾಗಿ ಕ್ಷೇಮವಾಗಿ ನೋಡ್ಕೊಂಡಿದ್ದಾನ ಇಲ್ವಾ? ಎಸ್, ನೋಡ್ಕೋತಾ ಇದ್ದಾನೆ. ಆದರೂ ನೀನಿವತ್ತು ಇಲ್ಲಿಂದ ಓಡ್ ಹೋಗೋ ಪ್ರಯತ್ನ ಮಾಡಿದೀಯಾ. ದೇವ್ರ ಹತ್ರ ಬೇಕಾದ್ರೆ ಕಣ್ ತಪ್ಪಿಸ್ಬಿಡ್ಬಹುದು ಮದರ್ ಇಂಡಿಯಾ, ಆದರೆ ಜಯಂತನ ಕಣ್ ತಪ್ಪಿಸೋದು ತುಂಬ ಕಷ್ಟ. ಯಾಕೆ ಅಂತೀಯಾ? ಈ ಕಣ್ಣ ಮುಚ್ಚಾಲೆ ಆಟದಲ್ಲಿ ನಿನ್ನ ಮಗ ಜಯಂತಾನೇ ನಿಸ್ಸೀಮ. ನೋಡು, ನಿನ್ನ ಕೊನೆಯವರೆಗೂ ಕೊನೆ ಉಸಿರು ಇರೋವರೆಗೂ ನೀನು ನನ್ನ ಸರಹದ್ದಿನಲ್ಲೇ ಇರಬೇಕು, ಅಂದರೆ ಇಲ್ಲೇ ಇರಬೇಕು. ನೀನು ನನಗೆ ಯಾವ ತೊಂದರೆನೂ ಕೊಡಬೇಡ, ನಾನು ನಿಂಗೆ ಯಾವ ತೊಂದರೆನೂ ಕೊಡುತ್ತಿಲ್ಲ. ಡೀಲ್? ಹೂವನ್ನು ಮದರ್ ಇಂಡಿಯಾ. ಬಸ್ ನಾವು ಇವ್ರನ್ನ ಸುಮಾರು ವರ್ಷದಿಂದ ನೋಡ್ಕೋತಾ ಇದ್ದೀವಿ, ಆದರೆ ಇವ್ರು ಏನಾಗಬೇಕು ಅನ್ನೋದು ನೀವು ಹೇಳಿಲ್ಲ. ಮದರ್ ಇಂಡಿಯಾ ಅಂತ ಕರಿತೀರಾ, ಇವರು ನಿಜವಾಗ್ಲೂ ನಿಮ್ಮ ಅಮ್ಮನೇನಾ? ಇವ್ರು ನಿಮ್ಮ ಅಮ್ಮನೇ ಆಗಿದ್ರೆ ಈ ರೀತಿ ನೋಡ್ಕೋತಿದ್ರಾ ನೀವು? ಯಾರು ಬಸ್ ಇವರು? ಪ್ರದೀಪ, ವಾರ ವಾರ ನಿನ್ನ ಅಕೌಂಟ್ಗೆ ದುಡ್ಡು ಬೀಳ್ತಾ ಇಲ್ವಾ? ಹೌದು ಬಸ್. ನಿನ್ನ ಕೆಲಸ ಏನು? ಇವರನ್ನು ಕಾಯೋದು. ಆದರೆ ಇವತ್ತು ನಡೆದಿದ್ದನ್ನು ನೋಡಿದ್ರೆ ಸ್ವಲ್ಪ ಬುದ್ಧಿ ಕಮ್ಮಿ ಇದೆ ನಿನಗೆ ಅಂತ ಗೊತ್ತಾಗ್ತಾ ಇದೆ. ತುಂಬ ಖರ್ಚು ಮಾಡೋಕ್ಕೆ ಹೋಗ್ಬೇಡ, ಕಷ್ಟ ಆಗುತ್ತೆ. ನೀವೆಲ್ಲರೂ ಅಷ್ಟೇ, ಇವ್ರು ಯಾರು ಅನ್ನೋದ್ರ ಬಗ್ಗೆ ಕುತೂಹಲ ಬೇಡ. ಆದರೆ ಇವರನ್ನು ಕಾಯೋದು ನಿಮ್ಮ ಕರ್ತವ್ಯ ಅನ್ನೋದನ್ನು ಮರಿಬೇಡಿ. ಗೆರೆ? ಓಕೆ ಬಸ್. ಒಂದು ಸರಿ ಪಂಜರ ಬಿಟ್ಟು ಹಾರಿರೋ ಹಕ್ಕಿಗೆ ಮತ್ತೆ ಮತ್ತೆ ಹಾರಬೇಕು ಅಂತ ಆಸೆ ಆಗೋದು ಸಹಜ ಅಲ್ವಾ ಮದರ್ ಇಂಡಿಯಾ? ಆದರೆ ಹಾಗೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು ನಿಮ್ಮೆಲ್ಲರ ಕರ್ತವ್ಯ. ಸರಿ ಬಸ್. ಮದರ್ ಇಂಡಿಯಾ, ಟೈಮ್ಗೆ ಎಲ್ಲ ವ್ಯವಸ್ಥೆ ಮಾಡಬೇಕು ಅಂತ ಪ್ರದೀಪ್ಗೆ ಹೇಳಿದ್ದೀನಿ. ಚೆನ್ನಾಗಿ ನೋಡ್ಕೊತಾನೆ ನಿಮ್ಮನ್ನು. ಹಾಂ, ಬರಲ್ಲ? ಅಡುಗೆಗೆ ತಯಾರಿ ಆಗ್ತಾ ಇದೆಯಾ? ನಾನು ಏನಾದರೂ ಸಹಾಯ ಮಾಡಲಾ? ಏನು ಬೇಡ, ನಾವಿಬ್ಬಿಬ್ಬರಿದ್ದೀವಿ, ನಾವೆಲ್ಲ ನೋಡ್ಕೋತೀವಿ, ನೀವು ಕೂತ್ಕೊಳ್ಳಿ. ಅಯ್ಯೋ, ಕೆಲಸ ಮಾಡದೆ ಕೂತ್ಕೊಳ್ಳೋ ಅಭ್ಯಾಸ ನನಗಿಲ್ಲ, ನಿಮಗೂ ಚೆನ್ನಾಗಿ ಗೊತ್ತು. ಒಂದು ಕೆಲಸ ಮಾಡಲಾ? ಇವತ್ತು ನಾನು ಅಡುಗೆ ಮಾಡ್ತೀನಿ, ನೀವಿಬ್ಬರು ಕೂತ್ಕೊಂಡು ಮಾತಾಡಿ. ಹಾಂ, ಅತ್ತೆ ಕೂತ್ಕೊಳ್ಳಿ, ಕೂತ್ಕೊಳ್ಳಿ ಮೊದಲು ನೀವು.